Good morning, students. In the last class, we have discussed about the Song of India. Today, we shall discuss the same poem after the two stanzas. In the yesterday class, we have discussed about the two paragraphs. Now, I read the two paragraphs summary. Okay, children, all of you listen and observe the summary of this poem. This is one of the popular poems of the poet. Though he was a poet, he was also a patriotic person. This is a simple poem. Here the poet describes a person towards his motherland. This word, the language of the poem is versatile, flow like between he or she with their mother. He asked their mother that they can sing for her. They questioned their mother that what type of song they want to sing. They explained that they want to sing about the Himalayas, their snowbound peaks, or the three great oceans such as the Bay of Bengal, the Arabian Sea, and the Indian Ocean, which wash her feet, or the beautiful dawn with its golden touch of nature. For this, the mother said in a calm voice, she wants the song of the beggar, leper, or any untrodden people, or the crowd of the streets, impure or dirty places, or any scheduled places. The son or daughter ignores their mother's request and again asked about the topic of the song. They continued their talk, asking about the song of rock cut temples, epics in stone, or sacrifice of her children and her own children, or the inspired persons, famous prophets, or the great persons who made great tasks, or any worthy pilgrims. Dear students, in this poem, the poet and the motherland the poet asked to the motherland, what type of song shall I sing? ಕೇಳ್ತಿದ್ದಾರೆ ನೋಡಿ, ನಾನು ಯಾವ ರೀತಿಯ ಹಾಡನ್ನು ನಿನಗೋಸ್ಕರ ಹಾಡಲಿ ಅಂತೇಳಿ ಕೇಳ್ತಿದ್ದಾರೆ. ಆಗ ಕವಿ ಕೇಳ್ತಾ ಕೇಳ್ತಾ ತನ್ನ ತಾಯಿಗೆಗೋಸ್ಕರ ಯಾವ ಥರ ಪ್ರೀತಿಯಿಂದ ಹಾಡನ್ನು ಹಾಡೋದಕ್ಕೆ ಕೇಳ್ತಾ ಇದ್ದಾರೋ ಹಾಗೆ ಇಲ್ಲೂ ಕೂಡ ಪ್ರೀತಿಯಿಂದ ಅವನು ಕೇಳ್ತಾ ಇದ್ದಾನೆ. ಆಗ ಮೊದಲನ ಪೊಯೆಟ್ ಹೇಳ್ತಾನೆ, ನಾನು ಈ ರೀತಿಯ ಒಂದು ಸಾಂಗನ್ನು ಹಾಡಲ, ಯಾವುದನ್ನು ಕುರಿತು? ಆ ಹಿಮಾಲಯ ಪರ್ವತವನ್ನು ಕುರಿತು, ಅಥವಾ ಅಲ್ಲಿರ್ತಕ್ಕಂಥ ಹಿಮಾಲಯ ಪರ್ವತದಲ್ಲಿ ಹುಟ್ಟಿರುವಂತಹ ಯಾವುದು ಪೀಕ್ಸ್, ಸ್ನೋ ಬೌಂಡ್ ಪೀಕ್ಸ್, ಹಿಮ ಶಿಖರಗಳನ್ನು, ಹಿಮದಿಂದ ತುಂಬಿರುವಂತಹ ಶಿಖರಗಳ ಬಗ್ಗೆ ಹಾಡಲ, ಅಥವಾ ಮೂರು ಸಮುದ್ರಗಳು, ನಿನ್ನ ಪಾದ ಅಥವಾ ನಿನ್ನ ಕೈಯನ್ನು ತೊಳಿತಕ್ಕಂತಹ ಅಂಗೈಯನ್ನು ತೊಳೆಯುವಂತಹ ಮೂರು ಸಮುದ್ರಗಳು, ಬೇ ಆಫ್ ಬೆಂಗಾಲ್, ಅರೇಬಿಯನ್ ಸಿ ಮತ್ತು ಇಂಡಿಯನ್ ಓಷನ್, ನೋಡಿ ಈ ಮೂರು ಸಮುದ್ರಗಳ ಬಗ್ಗೆ ಹಾಡನ್ನು ಹಾಡಲಾ ಅಂತೇಳಿ ಕೇಳ್ತಾ ಇದ್ದಾನೆ. ಆಗ ಮದರ್ಲ್ಯಾಂಡ್ ಹೇಳ್ತಾ ಇದೆ, ತುಂಬ ಶಾಂತವಾದಂತಹ ಧ್ವನಿಯಲ್ಲಿ ಹೇಳ್ತಾ ಇದೆ ಮದರ್ಲ್ಯಾಂಡ್, ತಮ್ಮ ತಾಯಿ ಭಾರತಾಂಬೆ. ಶಿ ವಾಂಟ್ಸ್, ಭಾರತಾಂಬೆ ಇಷ್ಟಪಡ್ತಾ ಇದ್ದಾರೆ ಏನು ಅಂದರೆ, ಸಾಂಗ್ ಆಫ್ ದ ಬೆಗ್ಗರ್, ಭಿಕ್ಷುಕರ ಬಗ್ಗೆ, ಕುಷ್ಠ ರೋಗಿಗಳ ಬಗ್ಗೆ, ಹಾಗೆಯೇ ತುಳಿತಕ್ಕೆ ಒಳಗಾಗಿರುವಂತಹರ ಬಗ್ಗೆ, ರಸ್ತೆಯಲ್ಲಿ ವಾಸಿಸುವಂತಹ ಭಿಕ್ಷುಕರು ಅಥವಾ ಗುಂಪಾಗಿರ್ತಕ್ಕಂತಹ ಜನರ ಅನಾಥರ ಬಗ್ಗೆ, ಹಾಗೆಯೇ ಡರ್ಟಿ ಪ್ಲೇಸಸ್, ಕೊಳೆಯಾಗಿರುವಂತಹ ಮಲಿನವಾಗಿರುವ ಸ್ಥಳಗಳ ಬಗ್ಗೆ, ಹಾಗೆ ಶೆಡ್ಯೂಲ್ಡ್ ಪ್ಲೇಸಸ್, ಹಿಂದುಳಿದ ಸ್ಥಳಗಳ ಬಗ್ಗೆ ಹಾಡನ್ನು ಹಾಡು ಅಂಥೇಳಿ ಮದರ್ಲ್ಯಾಂಡ್, ತಾಯಿ ಭಾರತಾಂಬೆ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಆದರೆ ಪೊಯೆಟ್ ಮತ್ತೆ ಅದನ್ನೆಲ್ಲ ಈಗ ಅವರು ಮದರ್ಲ್ಯಾಂಡ್ ಹೇಳಿದ್ದೇನೆ ಅಂದರೆ ಭಾರತಾಂಬೆ ಹೇಳಿದ್ದೇನೆ ಇಗ್ನೋರ್ ಮಾಡಿ ಮತ್ತೆ ಅವಳು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ನಾನು ಈ ಭೂಮಿಯಲ್ಲಿ ದುಡಿದಂತಹ ಸೈನಿಕರ ಬಗ್ಗೆ, ಹಾಗೆಯೇ ದೇವಸ್ಥಾನಗಳ ಬಗ್ಗೆ, ಬಂಡೆಯನ್ನು ಕತ್ತರಿಸಿ ಬಂಡೆಯನ್ನು ಕೊರೆದು ನಿರ್ಮಿಸಿರುವ ದೇವಸ್ಥಾನಗಳ ಬಗ್ಗೆ, ಅಥವಾ ಆ ದೇವಸ್ಥಾನಗಳ ಬಂಡೆಗಳ ಮೇಲೆ ಕೆತ್ತಿರುವಂತಹ ಮಹಾಕಾವ್ಯಗಳ ಬಗ್ಗೆ ಹಾಡಲ ಅಂತ ಕೇಳ್ತಾ ಇದ್ದಾರೆ. ಆಗ ಅದಕ್ಕೆ ಮದರ್ಲ್ಯಾಂಡ್ ಹೇಳ್ತಾ ಇದೆ, ಅವ್ರು ಬೇಡ, ಆಮೇಲೆ ಈ ಬಡತನದಲ್ಲಿ ಹುಟ್ಟಿರುವಂತಹ ಮಕ್ಕಳ ಬಗ್ಗೆ, ಅನಾಥ ಮಕ್ಕಳ ಬಗ್ಗೆ, ಶ್ರಮಿಕರ ಬಗ್ಗೆ, ಕಷ್ಟಪಟ್ಟು ದುಡಿತಕ್ಕಂತಹ ಕಾರ್ಮಿಕ ವರ್ಗದವರ ಬಗ್ಗೆ ಹಾಡನ್ನು ಹಾಡಿ ಅಂಥೇಳಿ ಈ ಭಾರತಾಂಬೆ ಈ ಒಂದು ಪೊಯಮಲ್ಲಿ ಕೇಳ್ತಾ ಇದ್ದಾರೆ. ಹೀಗೆ
ಅವರಿಬ್ಬರ ನಡುವೆ ಕಾನ್ವರ್ಸೇಷನ್ ನಡೀತದೆ. ತುಂಬ ಅದ್ಭುತವಾಗಿ ಕವಿ ಭಾರತಾಂಬೆಯನ್ನು ಕುರಿತು ಪದ್ಯವನ್ನು ಬರೆದಿದ್ದಾರೆ. ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿದೆ, ಆದರೆ ಅದರ ಥೀಮ್, ಸಾರಾಂಶ, ಅದರ ಒಳಹಾರ್ಥ, ಭಾವಾರ್ಥ ತುಂಬ ಅದ್ಭುತವಾದಂತಹ ಭಾವಾರ್ಥ ಬರೋ ರೀತಿಯಲ್ಲಿ ಕವಿ ಬರೆದರು. ಟುಡೇ we shall continue the another 2 stanzas. Okay children, let's start the other 2 stanzas. Dear students, I read the poem. All of you listen carefully. I read the full poem from the beginning. Okay children, all of you listen carefully. The Song of India. The poem was written by V.K. Lockart. Okay children, yesterday class we have discussed the 2 stanzas. Today we shall discuss the another 2 stanzas. Okay children, all of you listen carefully. What song shall I sing you? What song shall I sing of you, my mother? I asked. Shall I sing of the Himalayas with their snow-born peaks, of 3 seas that wash your palm? Shall I sing of your clear dawn with its pure gold streaks? Said the mother, imperturbable, calm. Sing of the beggar and the leper that swam my streets. Sing of the filth and the dirt that foul my sylvan retreats. What song shall I sing of you, my mother? I asked. Shall I sing of your rock-cut temples, epics in stone, of your children that died to call you their own, their very own, of the seers and prophets that hewed the straight path for the man that pilgrims alone? Said the mother in indignant words that beat into my ears like gong, that flew about me, a pitiful thing, like great white birds. Sing of the millions that toil, sing of the wrinkled face, indexing ignorance, sing of the helpless child born in a bleak or dark home. In the last class, we have discussed of these 2 stanzas. Today we shall discuss the another 2 stanzas. Today we shall discuss with the next stanza. All of you listen carefully. The poem. Nervous I head would ask, deeming it my task. What song shall I sing of you, my mother? What song shall I sing of the dam and the lake, of steel mills, the shipbuilding yard, of the men that work hard to technologies to put you on the page of the atomic age? Said the mother, of these you may sing, but sing also of the strides early and late, of iron men that come in their wake, of class war and its correlate. Querulous I said, is there no song that I can sing of you? Heart whole unalloyed, a song bathed in the stainless blue, unwavering in the void. At that the mother rose, draped in blue sky, milk-white oceans heaved round her. Their waves were the entrancing and enthroning light, on which she sat and wrote the book of morrow. Her forehead opened like earth's destiny, shielding the sun god, cancelling all sorrow. It was clear dawn, like a nightmare fled the night, and the sunbeam was as the hand that saves. Dear students, the poet wrote about the motherland. It's extremely extraordinary, very well. ತುಂಬ ಅದ್ಭುತವಾಗಿ ಆ ಒಂದು ವರ್ಣನೆಯನ್ನು ಮಾಡಿ ಎಷ್ಟು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ. ಸಿಂಪಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿದರೂ ಕೂಡ ಇಟ್ಸ್ ದ
inner meaning is very beautiful. It's very wonderful, amazing. Okay, children, how the poet was asked to the motherland. It is really asked is real mother. That affection will be seen in this poem. ನಾವು ನಿಜವಾಗ್ಲೂ ನಮ್ಮ ತಾಯಿ ಹತ್ರನೇ ಮಾತಾಡ್ತಾ ಇದ್ವಿರೋ, ಸ್ವಂತ ನಮ್ಮ ತಾಯಿ ಇದೆಯಲ್ಲ, ಆ ತಾಯಿ ಜೊತೆಗೆ ಮಾತಾಡ್ತಾ ಇದ್ವಿ ಅನ್ನೋ ರೀತಿಯಲ್ಲಿ ಅವರು ಭಾವನಾತ್ಮಕವಾಗಿ ಫೀಲಿಂಗ್ಸ್ ಅನ್ನು ಹಂಚಿಕೊಂಡು ಮದರ್ಲ್ಯಾಂಡ್ ಬಗ್ಗೆ ಬರೆದಿದ್ದಾರೆ. ಟುಡೇ ವಿ ಶುಡ್ ಡಿಸ್ಕಸ್ ದ poem in this poem. Okay, children, now all of you listen and discuss the summary of the or meaning of the stanzas. We shall start the third stanza. What is the meaning in that stanza, or how to mother and poet, the conversation between them. ಅವರಿಬ್ಬರು ನಡುವೆ ಹೇಗೆ ನಡೀತಾ ಇದೆ ಕಾನ್ವರ್ಸೇಷನ್ ಅಂತೇಳಿ ನೋಡೋಣ. ಈಗ ಎರಡು ಸ್ಟಾಂಜದಲ್ಲಿ ಅವ್ರು ಹೇಳ್ತಾ ಹೋದ್ರು. ಆಗ ಸ್ವಲ್ಪ ನರ್ವಸ್ ಆಗ್ತಾರೆ ಇವರು. ಯಾರು? ಕವಿ. ಯಾಕೆಂದ್ರೆ ಏನೆಲ್ಲ ಕೇಳ್ತಾರೆ, ಅದ್ಯಾವುದಕ್ಕೂ ಕೂಡ ಮದರ್ಲ್ಯಾಂಡ್ ಒಪ್ಕೊಳ್ತಿಲ್ಲ. ಬೇಡ, ಅದು ಬೇಡ, ಇದ್ರ ಬಗ್ಗೆ ಆಡು. ಅವ್ರೇನು ಕೇಳ್ತಿದ್ದಾರೆ, ಉನ್ನತವಾದ ಕೇಳ್ತಾರೆ. ಆದ್ರೆ ಇದು ಕೆಳಮಟ್ಟದಲ್ಲಿರ್ತಕ್ಕಂಥದ್ರ ಬಗ್ಗೆ ಮದರ್ಲ್ಯಾಂಡ್ ಹೇಳ್ತಾರೆ. ಅವನ ಕಲ್ಪನೆ, ಅದು ಕವಿಯ ಕಲ್ಪನೆ. ಇಂತ ಅಂದ್ರೆ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಇದೆ, ನಮ್ಮ ಭಾರತಾಂಬೆಯ ಮಡಿಲಲ್ಲಿ ಇದೆಲ್ಲ ಇದೆ. ಉನ್ನತವಾದದ್ದು ಇದೆ, ಕೆಳಗಿರ್ತಕ್ಕಂಥ ಕೆಳಮಟ್ಟದ್ದು ಕೂಡ ಇದೆ ಅಂತ ಕಲ್ಪನೆ ಮಾಡಿಕೊಂಡು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಆಗ ನರ್ವಸ್ ಆಗ್ತಾ ಇದ್ರೆ, ಸ್ವಲ್ಪ ಮಂಕ್ ಹಾಕ್ತಾರೆ, ಅಂದ್ರೆ ಸ್ವಲ್ಪ ವೀಕ್ ಆದಂಗಾದ್ರು. ಐ ಹೆಡ್ ಹುಡ್ ಹಾಸ್, ಆದ್ರೆ ಮತ್ತೆ ಕೇಳ್ತಾರೆ ಐ ಹೆಡ್ ಹುಡ್ ಹಾಸ್. ಮತ್ತೆ ಪುನಃ ನರ್ವಸ್ ಆದ್ರೂ ಕೂಡ ಕೇಳ್ತಾರೆ, ನನಗೆ ಹಂಗಾರೆ ಆಡೋಕೆ ಯಾವ ಹಾಡು ಇಲ್ವ ನಿನ್ನ ಬಗ್ಗೆ ಆಡೋದಕ್ಕೆ ಯಾವ ಹಾಡು ಇಲ್ವ ನನ್ನ ಹತ್ರ, ನಿನ್ನ ಬಳಿ ಆಡೋದಕ್ಕೆ ಅಂತ ಕೇಳ್ತಾರೆ. ನನ್ನ ಬಳಿ ಯಾವುದಿಲ್ವ. ಡೀಮಿಂಗ್ ಇಟ್ ಮೈ ಟಾಸ್ಕ್, ಅದು ನನ್ನ ಕೆಲಸ ಎಂದು ತಿಳಿದು ಭಾವಿಸಿ. ಡೀಮಿಂಗ್ ಅಂದ್ರೆ ಭಾವನೆ ಅಂದ್ಕೊಳ್ಳೋದು. ಏನು? ನಿನ್ನ ಬಗ್ಗೆ ಆಡೋದು ನನ್ನ ಕರ್ತವ್ಯ, ನನ್ನ ಕೆಲಸ. ಅದು ಟಾಸ್ಕ್ ಮೀನ್ಸ್ ವರ್ಕ್. ನರ್ವಸ್ ಆದ್ರೂ ಕೂಡ ಮತ್ತೆ ಪುನಃ ಕೇಳ್ತಾ ಇರ್ತಾರೆ ಕವಿ. ಡೀಮಿಂಗ್ ಹಿಟ್ ಮೈ ಟಾಸ್ಕ್, ಇಟ್ ಈಸ್ ಮೈ ವರ್ಕ್ ಅಂತ ಕವಿ ಹೇಳ್ತಾರೆ. ಇದು ನನ್ನ ಕೆಲಸ ಎಂದು ತಿಳಿದು ಭಾವಿಸಿ ನಿನ್ನನ್ನು ಮತ್ತೆ ನಾನು ಕೇಳ್ತಾ ಇದ್ದೀನಿ. ನರ್ವಸ್ ಆದ್ರೂ ಕೂಡ ಕೇಳ್ತಿದ್ದಾರೆ. ವಾಟ್ ಸಾಂಗ್ ಶಲ್ ಐ ಸಿಂಗ್ ಆಫ್ ಯು ಮೈ ಮದರ್? ವಾಟ್ ಸಾಂಗ್, ಯಾವ ಹಾಡನ್ನು ಆಡ್ಲಿ ನಿನಗೋಸ್ಕರ, ನಿನ್ನನ್ನು ಕುರಿತು ಯಾವ ಹಾಡನ್ನು ಆಡ್ಲಿ ಅಂತೇಳಿ ಮತ್ತೆ ಪುನಃ ನರ್ವಸ್ ಆದ್ರೂ ಕೂಡ ನನ್ನ ಕರ್ತವ್ಯ, ನಾನು ಆಡ್ಲೇಬೇಕು ನಿನ್ನ ಬಗ್ಗೆ ಅಂತೇಳಿ ಕೇಳ್ತಾ ಇದ್ದಾರೆ. ಶಲ್ ಐ ಸಿಂಗ್ ಆಫ್ ದ ಡ್ಯಾಮ್ ಅಂಡ್ ದ ಲೇಕ್? ಈಗ ನೋಡಿ, ಇದುವರೆಗೆ ಹೇಳಿದ್ರು. ಈಗ ಸೋ ಮೆನಿ ನಂಬರ್ ಆಫ್ ಡ್ಯಾಮ್ಸ್ ಆರ್ ದೇರ್, ಸೋ ಮೆನಿ ನಂಬರ್ಸ್ ಆಫ್ ಲೇಕ್ಸ್ ಇನ್ ಅವರ್ ಇಂಡಿಯಾ. ನಮ್ಮ ದೇಶ ಅನೇಕ ಸರೋವರಗಳಿವೆ, ಅನೇಕ ಡ್ಯಾಮ್ಗಳನ್ನು, ಅದ್ಭುತವಾದ ಡ್ಯಾಮ್ಗಳನ್ನು ಕಟ್ಟಿದ್ದಾರೆ. ಬಾಕ್ರಾನಂಗಲ್, ಹಿರಾಕುಡ್, KRS ಕೃಷ್ಣರಾಜ ಸಾಗರ and ಪಂಪಸಾಗರ, ಆಲಮಟ್ಟಿ ಡ್ಯಾಮ್. This number of big large dams are built by the government or in India. built in the ಇಂಡಿಯಾದಲ್ಲಿ ಇವನ್ನೆಲ್ಲ ಕಟ್ಟಿದ್ದಾರೆ. ಇವುಗಳನ್ನು ಕುರಿತು ಹಾಡ ಅಂತ ಕೇಳ್ತಿದ್ದಾರೆ. ಡ್ಯಾಮ್ ಅಂಡ್ ಲೇಕ್ಸ್. You know the number of lakes, beautiful lakes in our country. ನಮ್ಮ ದೇಶ ಇರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಸರೋವರಗಳ ಬಗ್ಗೆ ಹಾಡಲ, ಡ್ಯಾಮ್ಗಳ ಅಣೆಕಟ್ಟುಗಳ ಬಗ್ಗೆ ಹಾಡಲ. ಆಫ್ ಸ್ಟೀಲ್ ಮಿಲ್ಸ್, ನಂಬರ್ ಆಫ್ ಸ್ಟೀಲ್ ಐರನ್ and steel companies are there, steel factories are there. ಅನೇಕ ದೊಡ್ಡ ಬೃಹತ್ ಕೈಗಾರಿಕಾ ಕಾರ್ಖಾನೆ, ವಿಶ್ವೇಶ್ವರ ಐರನ್ ಸ್ಟೀಲ್ ಕಂಪನಿ, ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ, ಇಂಡಿಯನ್ ಐರನ್ ಅಂಡ್ ಸ್ಟೀಲ್ ಕಂಪನಿ, so many members are Jindal Iron and Steel Company are there. Number of factories, steel factories, iron factories are there. I think about the steel companies, iron companies, or steel mills, or the ship building yard, or the ship building yard. ಹಡಗು ನಿರ್ಮಾಣ ಮಾಡತಕ್ಕಂತಹ ಕೇಂದ್ರಗಳಿವೆ, ಹಡಗನ್ನು ನಿರ್ಮಾಣ ಮಾಡತಕ್ಕಂತಹ ಕಾರ್ಖಾನೆಗಳಿವೆ. ವಿಶಾಖಪಟ್ಟಣದಲ್ಲಿದೆ.
ಹಡಗು ನಿರ್ಮಾಣ ಮಾಡತಕ್ಕಂತಹ ಒಂದು ಕೈಗಾರಿಕೆ ಇದೆ, ಹೌದಾ? ಅಲ್ಲಿ ಅವುಗಳನ್ನ ಕುರಿತು ಹಾಡ, ಶಿಪ್ ಬಿಲ್ಡಿಂಗ್ ಯಾರ್ಡ್ ಅನ್ನ ಕುರಿತು ಹಾಡ, ಆಫ್ ದ ಮೆನ್ ದಟ್ ವರ್ಕ್ ಹಾರ್ಡ್, ಇವೆಲ್ಲವನ್ನು ನಿರ್ಮಾಣ ಮಾಡೋದಕ್ಕೆ ಕಷ್ಟಪಡ್ತಕ್ಕಂತಹ ಮನುಷ್ಯನಿದ್ದಾನೆ, ಕಷ್ಟಪಟ್ಟು ಕಟ್ಟಿರುವಂತಹ ಇವುಗಳ ಬಗ್ಗೆ ಹಾಡಲ. ಆರ್ ಟು ಟೆಕ್ನಾಲಜೀಸ್ ಟು ಪುಟ್ ಯು ಆನ್ ದ ಪೇಜ್ ಆಫ್ ದ ಆಟೋಮಿಕ್ ಏಜ್. India is one of the atomic power country. Atomic energy is in our country. ನಮ್ಮ ದೇಶದಲ್ಲಿ ಆಟೋಮಿಕ್ ಪವರ್ ಇದೆ. ಆಟೋಮಿಕ್ ಏಜ್ ಅಂತಲೇ ಕರಿತಾರೆ, ಅಣುಬಾಂಬ್, ಹೌದಾ? ಆಟೋಮಿಕ್ ಏಜ್, ನ್ಯೂಕ್ಲಿಯರ್ ಪವರ್ ಇದೆ, ನ್ಯೂಕ್ಲಿಯರ್ ವೆಪನ್ಸ್ ಇದೆ, ಹೌದಾ? ಇಂತಹ ಒಂದು ಆಟೋಮಿಕ್ ಏಜ್ಗೆ ಕರೆದುಕೊಂಡು ಹೋದಂತಹ ಒಂದು ಸ್ಪೇಸ್ ಟೆಕ್ನಾಲಜಿ ಇರ್ಬೋದು, ಪರಮಾಣುವಿನ ಟೆಕ್ನಾಲಜಿ ಇರ್ಬೋದು, ಹೌದಾ? ಅಣುಬಾಂಬಿನ ತಂತ್ರಜ್ಞಾನ ಇರ್ಬೋದು. ಇವುಗಳಿಗೆ ಇಲ್ಲಿಗೆ ಉನ್ನತ ಸ್ಥಾನಕ್ಕೆ ಒಯ್ದಂತಹ ಅನೇಕ ಶ್ರಮಜೀವಿಗಳಿಗೆ ಅವರನ್ನ ಮಾಡಲ. ಪ್ರಪಂಚದ ತಂತ್ರಜ್ಞಾನದಲ್ಲಿ ಮುಂದುವರೆದ 5 ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದು ಅಂತಹ ಒಂದು ರಾಷ್ಟ್ರ. ಅದನ್ನ ಕುರಿತು ಹಾಡಲ ಅಂತೇಳಿ ಕೇಳಿದ. ಟೆಕ್ನಾಲಜಿ, ತಂತ್ರಜ್ಞಾನವನ್ನು ಕುರಿತು ಹೇಳ. ಟು ಪುಟ್ ಯು ಆನ್ ದ ಪೇಜ್ ಆಫ್ ದ ಆಟೋಮಿಕ್ ಏಜ್, ನಿನ್ನನ್ನ ಆಟೋಮಿಕ್ ಏಜ್ ಅಲ್ಲಿ, ಅಣು ವಿಜ್ಞಾನ, ಅಣು ಯುಗದಲ್ಲಿ ನಿಲ್ಲಿ ತುಂಬಿ ಅಂದ್ರೆ ಕರೆದುಕೊಂಡು ಹೋಗಿರ್ತಕ್ಕಂತಹ ತಾಂತ್ರಿಕ ಪರಿಶ್ರಮ ಮತ್ತು ತಂತ್ರಜ್ಞಾನದ ಬಗ್ಗೆ ಹಾಡಲ ಅಂತೇಳಿ ಕೇಳ್ತಾ ಇದ್ದಾರೆ. ಸೆಡ್ ದ ಮದರ್. ಆಗ ಇಷ್ಟೆಲ್ಲ ಉನ್ನತವಾದ ಹೇಳಿದ ಆಗ ಮತ್ತೆ ಮದರ್ ಹೇಳ್ತಾ ಇದ್ದಾರೆ, ಆಫ್ ದೀಸ್ ಯು ಮೇ ಸಿಂಗ್ ಬಟ್ ಸಿಂಗ್ ಆಲ್ಸೋ ಆಫ್ ದ ಸ್ಟ್ರೈಕ್ಸ್. ನೋಡಿ, ಇಲ್ಲೇ ನಡೀತಾ ಇದೆ, ಇದೆಲ್ಲ ಕಂಪನಿಗಳಲ್ಲೂ ಕೂಡ ಸ್ಟ್ರೈಕ್ಸ್ ನಡೀತಾ ಇದೆ, ಚಳುವಳಿಗಳು ನಡೀತಾ ಇದೆ. ಯಾವುದಕ್ಕೋಸ್ಕರ? ಟು ಹೈ ಅಂಡ್ ಲೋ. ಸಮ್ ಪೀಪಲ್ ಆರ್ ವೆರಿ ರಿಚ್, ಸಮ್ ಪೀಪಲ್ ಆರ್ ವೆರಿ, ಮೋಸ್ಟ್ ಆಫ್ ದ ಪೀಪಲ್ ಆರ್ ವೆರಿ ಆರ್ ಪೂರ್. But sing also of the strikes early and late, of iron man that come in their way. ನೋಡಿ, ಈ ಕಂಪನಿಗಳಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಕಾರ್ಮಿಕರಿದ್ದಾರೆ, ಶ್ರಮಿಕ ವರ್ಗದಲ್ಲಿದ್ದಾರೆ, ಹೌದಾ? ಕಠಿಣವಾದ ಕೆಲಸ. ಐರನ್ ಮ್ಯಾನ್ ಅಂದ್ರೆ ಐರನ್ ಮ್ಯಾನ್ ಅಂದ್ರೆ ಇಲ್ಲಿ ಕಠಿಣವಾದ ಕೆಲಸವನ್ನು ಮಾಡ್ತಕ್ಕಂಥವ್ರು ಐರನ್ ಮ್ಯಾನ್. ಅವರನ್ನ ಕುರಿತು ಬೇಗನೆ ಎದ್ದು ಕೆಲಸ ಮಾಡ್ತಕ್ಕಂತಹ, ಬೆಳಿಗ್ಗೆ 5 ಗಂಟೆ ಹೋಗ್ತಾರೆ, ಶಿಫ್ಟ್ ಇರುತ್ತೆ ಕಂಪ್ನಿಯಲ್ಲಿ ಮಾಡ್ಬೇಕಾದ್ರೆ, ಕೆಲಸ ಮಾಡ್ಬೇಕಾದ್ರೆ ಕಂಪ್ನಿಯಲ್ಲಿ ಸಮಯ ಇರುತ್ತೆ, ಆಯಾ ಟೈಮಿಂಗ್ ಸರಿ ಹೋಗಿ ಮಧ್ಯಾಹ್ನ ರಾತ್ರಿ 2 ಗಂಟೆವರೆಗೂ ಕೆಲಸ ಮಾಡ್ಕೊಂಡು ಬರೋರಿದ್ದಾರೆ. ಅದಕ್ಕೆ ಆಮೇಲೆ 2 ಗಂಟೆಗೆ ಎದ್ದು 4-5 ಗಂಟೆಗೆ ಕೆಲಸಕ್ಕೆ ಹೋಗೋರಿದ್ದಾರೆ. ಬೇಗನೆ ಎದ್ದು ಕೆಲಸಕ್ಕೆ ಹೋಗ್ತಕ್ಕಂತಹ ಕಷ್ಟ ಜೀವಿಗಳ ಬಗ್ಗೆ ಹಾಡು. ಹಾಗೇನೆ ಸ್ಟ್ರೈಕ್ಸ್, ಅಲ್ಲಿ ನಡೀತಕ್ಕಂತಹ ಸ್ಟ್ರೈಕ್ಗಳ ಬಗ್ಗೆ ಹಾಡು. ಆ ಫೈರ್ಮೆನ್ ದಟ್ ಕಮ್ ಇನ್ ದೇರ್ ವೇಕ್, ಅವ್ರ ಹಿಂದೆ ಬರುವುದು ಅಂದ್ರೆ ಅವ್ರ ಹಿಂದೆ ಸಾಕಷ್ಟು ಜನ ಇದ್ದಾರೆ, ಕಷ್ಟ ಜೀವಿಗಳ ಹಿಂದೆ. ಆಫ್ ಕ್ಲಾಸ್ ವಾರ್ ಅಂಡ್ ಇಟ್ಸ್ ಕೋರಿಲೇಟ್, ವರ್ಗ ಸಂಘರ್ಷ. ಇಲ್ಲಿ ಈ ಕಂಪನಿಗಳಲ್ಲಿ ಸಮಾಜವಾದಿ ವ್ಯವಸ್ಥೆಯಲ್ಲಿ, ಬಂಡವಾಳಶಾಹಿಗಳಲ್ಲಿ ಶ್ರೀಮಂತ ವರ್ಗ ಮತ್ತು ಬಡವರ್ಗ, ಬಂಡವಾಳಶಾಹಿಗಳ ವರ್ಗ ಮತ್ತು ಕಾರ್ಮಿಕ ವರ್ಗಗಳ ನಡುವೆ ಅನೇಕ ವರ್ಷಗಳ ಸಂಘರ್ಷ ನಡೆದಿದೆ. ಅವರು ಕಡಿಮೆ ಸಂಬಳ ಕೊಡ್ತಾರೆ, ಇವರು ಹೆಚ್ಚಿಗೆ ಸಂಬಳವನ್ನ ಕೇಳ್ತಾ ಇದ್ದಾರೆ. ಕಡಿಮೆ ಸಂಬಳ ಕೊಟ್ಟು ದುಡಿಸ್ಕೊಂಡು ಅವರು ಶ್ರೀಮಂತರಾಗ್ತಾ ಇದ್ದಾರೆ. ಹಾಗಾಗಿ ಅವುಗಳನ್ನ ಕುರಿತು ಹಾಡು ಅಂತೇಳಿ ಕವಿ ಹೇಳ್ತಿದ್ದಾರೆ. ಮದರ್ಲ್ಯಾಂಡ್ ಕೇಳ್ತಾ ಇದೆ ಆತರ ಕ್ಲಾಸ್ ವಾರ್ ಬಗ್ಗೆ ಮಾತ್ರ. ಆ್ಯಂಡ್ ಇಟ್ಸ್ ಕೋರಿಟ್, ಪರಸ್ಪರ ಸಂಬಂಧ, ಅವರ ಸಂಬಂಧ, ಯಾರು? ಕಾರ್ಮಿಕ ಮತ್ತು ಮಾಲೀಕ, ಕಾರ್ಮಿಕ ಮತ್ತು ಮಾಲೀಕ, ಇವರ ನಡುವಿನ ಇರ್ತಕ್ಕಂಥ ಸಂಬಂಧವನ್ನ, ಅಂದ್ರೆ ಆ ಸಂಬಂಧ ಸರಿ ಇಲ್ಲ, ಉತ್ತಮವಾಗಿಲ್ಲ, ಆ ಪರಸ್ಪರ ಸಂಬಂಧವನ್ನು ಕುರಿತು ಹಾಡು. ಶ್ರಮಿಕ ವರ್ಗದ ಮತ್ತು ಬಂಡವಾಳಶಾಹಿ ವರ್ಗದ ನಡುವೆ ನಡೀತಕ್ಕಂತಹ ವರ್ಗ ಸಂಘರ್ಷದ ಬಗ್ಗೆ ಮಾತನಾಡು. ಶ್ರೀಮಂತ ಮತ್ತು ಬಡವರ ನಡುವೆ ನಡೀತಕ್ಕಂತಹ ಸಂಘರ್ಷದ ಬಗ್ಗೆ ಹಾಡು ಅಂತೇಳಿ ಆ ಮದರ್ಲ್ಯಾಂಡ್ ಕೇಳ್ತಾ ಇದೆ ನೋಡಿ. ನೆಕ್ಸ್ಟ್, ವೆನ್ said this mother, the poet was angry. ಕೋಪಗೊಳ್ತಾನೆ ಸರ್, ನನಗೆ ಹಂಗಾದ್ರೆ ನಿನ್ನ ಬಗ್ಗೆ ಹಾಡೋಕೆ ಯಾವ ಹಾಡು ಇಲ್ವಾ? ಯಾವ್ದು ಕೇಳಿದ್ರು ಕೂಡ ಅದು ಬೇಡ, ಇದನ್ನ ಹಾಡು, ಅದು ಬೇಡ, ಅದ್ರ ಬಗ್ಗೆ ಬೇಡ, ಇದ್ರ ಬಗ್ಗೆ ಹಾಡು ಅಂತ ಹೇಳ್ತಾ ಇದೆ ಅಂತೇಳಿ ಕ್ಯೂರಲಸ್ ಐ ಸೆಡ್, ಸಿಡುಕಿನಿಂದ, ಕೋಪದಿಂದ, ಕಂಪ್ಲೈನಿಂಗ್, ಆಪಾದನೆ ಮಾಡ್ತಿದ್ದಾರೆ, ಕಂಪ್ಲೇಂಟ್ ಮಾಡ್ತಾರೆ. ಹಂಗಾದ್ರೆ ನನ್ನ ಬಗ್ಗೆ, ನಿನ್ನ ಬಗ್ಗೆ ಹಾಡಕ್ ಬಂದಿದ್ರೆ ಯಾವ ಹಾಡು ಇಲ್ವಾ ಅಂತ
ಕೇಳ್ತಾರೆ. ಐ ಸೆಡ್, ಈಸ್ ದೇರ್ ನೋ ಸಾಂಗ್ ದಟ್ ಐ ಕ್ಯಾನ್ ಸಿಂಗ್ ಆಫ್ ಯು? ಹಾಗಾದ್ರೆ ನಿನ್ನ ಬಗ್ಗೆ ಹಾಡೋದಕ್ಕೆ ನನಗೆ ಯಾವ ಹಾಡು ಇಲ್ವಾ? ಯಾವ ಹಾಡೋದಕ್ಕೆ ನನಗೆ ಆಗ್ತಾ ಇಲ್ವಾ ನಿನ್ನ ಬಗ್ಗೆ ಅಂತೇಳಿ ನೋಡಿ. ಈಸ್ ದೇರ್ ನೋ ಸಾಂಗ್, ಯಾವ ಹಾಡು ಇಲ್ವಾ? ದಟ್ ಐ ಕ್ಯಾನ್ ಸಿಂಗ್ ಆಫ್ ಯು, ನಿನ್ನ ಬಗ್ಗೆ ಹಾಡೋದಕ್ಕೆ ಯಾವ ಹಾಡು ಇಲ್ವಾ ಅಂತೇಳಿ ಕೋಪದಿಂದ ಕವಿ ಮದರ್ಲ್ಯಾಂಡ್ ನ ಕೇಳ್ತಾ ಇದ್ದಾರೆ. ತಾಯಿಯ ಭಾರತಾಂಬೆಯನ್ನು ಕೇಳ್ತಾರೆ. ಹಾರ್ಟ್ ಓಲ್ ಅನ್ಹ್ಯಾಲಾಯ್ಡ್, ಅಸಂತೋಷದಿಂದ ಮನಸ್ಸಿಗೆ ನೋವಾಗ್ತದೆ. ಹಾರ್ಟ್ ಓಲ್ ಅಂತಂದ್ರೆ ನೋವಿನ ಭಾವನೆಯಿಂದ, ಸಿಡುಕು ಕೋಪದ ಭಾವನೆಯಿಂದ, ಹಾಗೆ ಅಸಂತೋಷದಿಂದ ಇಷ್ಟೆಲ್ಲ ಹೇಳಿದ್ರು ಕೂಡ ಅವನಿಗೆ ಅಸಂತೋಷ ಆಯ್ತು. ಅಂದ್ರೆ ನಾನು ಯಾವ ಹಾಡನ್ನು ಕೂಡ ಭಾರತಾಂಬೆ ಭಾರತಾಂಬೆಯ ಬಗ್ಗೆ ಹಾಡೋದಕ್ಕೆ ಬಿಡ್ತಾ ಇಲ್ಲ ಅಂತೇಳಿ ಅಸಂತೋಷದಿಂದ ನಾವು ಕೇಳ್ತಾ ಇದ್ದಾರೆ. ಎ ಸಾಂಗ್ ಬೇದಡ್ ಇನ್ ದ ಸ್ಟೈನ್ಲೆಸ್ ಬ್ಲೂ. ಎ ಸಾಂಗ್ ಬೇದಡ್, ಬಾತ್ ಮೀನ್ಸ್ ಬಾತ್ ಇರೋದನ್ನ ಪ್ರೆಸೆಂಟ್ ಟೆನ್ಸ್, ಬೇದಡ್ ಅಂದ್ರೆ ಪಾಸ್ಟ್ ಟೆನ್ಸ್. ಎ ಸಾಂಗ್ ಬೇದಡ್ ಇನ್ ದ ಸ್ಟೈನ್ಲೆಸ್ ಬ್ಲೂ. ಸ್ಟೈನ್ಲೆಸ್ ಅಂತಂದ್ರೆ ತುಕ್ಕು ಹಿಡಿದಂತಹ, ತುಕ್ಕು ನಿರೋಧಕ ಅಂದ್ರೆ ತುಕ್ಕು ಹಿಡಿದೇ ಇರ್ತಕ್ಕಂಥದ್ದಿರುತ್ತೆ. ಯಾವುದು ತುಕ್ಕು ಅಂದ್ರೆ ಒಳ್ಳೆ ಒಳಪಿರ್ತಕ್ಕಂಥದ್ದು. ಸ್ಟೈನ್ಲೆಸ್ ಬ್ಲೂ ಅನ್ವೇಪರಿಂಗ್ ಇನ್ ದ ವಾಯ್ಡ್ ಅಂದ್ರೆ ಈ ಅನ್ವೇಪರಿಂಗ್ ಅಂದ್ರೆ ಆವಿಯಾಗಿ ಹೋಗ್ತಕ್ಕಂಥ, ಹಾಳಾಗಿ ಹೋಗ್ತಕ್ಕಂಥ, ನಾಶವಾಗಿ ಡಿಸಪಿಯರಿಂಗ್, ಕಾಣುತ್ತೆ ಆಗದೆ ಇರ್ತಕ್ಕಂತಹದನ್ನ ಕುರಿತು ಅದ್ರ ಬಗ್ಗೆ ಹಾಡನ್ನ ಹಾಡುವುದು. ಸಾಂಗ್ ಬೇಸ್ಡ್ ಇನ್ ಸ್ಟೈನ್ಲೆಸ್ ಬ್ಲೂ ಅನ್ವೇಪರಿಂಗ್ ಇನ್ ದ ವಾಯ್ಡ್, ತುಕ್ಕು ನಿರೋಧಕ, ಅದ್ರ ಬಗ್ಗೆ ಅಂತದ್ರ ಬಗ್ಗೆ ಹಾಡು ಅಂತ ಹೇಳಿ ಹೇಳ್ತಾ ಇದ್ದಾರೆ ಮದರ್ಲ್ಯಾಂಡ್. At that the mother rose wrapped in the blue sky. ಹೆಂಗೆ ವರ್ಣನೆ ಮಾಡ್ತಾರೆ ನೋಡಿ ಕವಿ. At that the mother rose, ಆ ಸಮಯದಲ್ಲಿ ಭಾರತಾಂಬೆ ರೈಸ್, ಉದಯ, ಅಕ್ಷರ, ಎದ್ದಾಡ್ತಾ ಇದ್ದಾರೆ. ಮೇಲೆ ಹೇಳ್ತಾ ಇದ್ದಾರೆ ಏನಂದ್ರೆ, at that the mother rose, the mother rise wrapped in blue sky. ನೀಲಿ ಆಕಾಶವನ್ನೇ ಹೊತ್ಕೊಂಡು ಮಲಗಿರ್ತಾರಲ್ಲ, ನಾವೆಲ್ಲ ಬೆಡ್ಶೀಟ್ ರಕ್ಕೆ ಹೊತ್ಕೊಂಡು, ಹಾಗೆ ಇಲ್ಲಿ ಕವಿ ಹೇಳ್ತಾರೆ ನೀಲಿ ಆಕಾಶವನ್ನೇ ಹೊತ್ಕೊಂಡು ಮೇಲೆ ಹೇಳ್ತಕ್ಕಂತಹ ಹೊತ್ಕೊಂಡು ಈಗೇನಾಗ್ತದೆ ಬೆಳಕಾದ್ಮೇಲೆ ಅಂತ ಹೇಳ್ತಾನೆ. ಹಾಗೆ ನೀಲಿ ಆಕಾಶವನ್ನು ಹೊತ್ತಿರುವಂತಹ ಭಾರತ ಮಾತೆ ಎದ್ದೇಳ್ತಿದ್ದಾರೆ, ಯಕ್ಷಗೊಳ್ತಿದ್ದಾರೆ. ರೈಸ್ ಗ್ರ್ಯಾಪ್ಡ್ ಇನ್ ಬ್ಲೂ ಸ್ಕೈ, ನೀಲಿ ಆಕಾಶವನ್ನು ಹೊತ್ತುಕೊಂಡು ನಂತರ ಎದ್ದು ನಾವೇನು ಹೇಗೆ ಎದ್ದೇಳ್ತೀವೋ ಹಾಗೆ ಭಾರತಾಂಬೆನೂ ಕೂಡ ಎದ್ದೇಳ್ತಾರೆ. ಮಿಲ್ಕ್ ವೈಡ್ ಓಷನ್ ಹೇವ್ಡ್ ರೌಂಡ್ ಹರ್. ನೋಡಿ ಹಾಲಿನಂತಹ, ನೋಡಿದ್ರೆ ನಾವು ಹಾಲಿನಂತಹ ಬೆಳಕು, ಹಾಲಿನಂತಹ ಸಮುದ್ರದ ನೊರೆ, ಹಾಲಿನ ಕಾಣ್ತಾ ಇರೋದು ನೋಡಿ ಅಲ್ಲಿದೆ. ಮಿಲ್ಕ್ ವೈಟ್ ಓಷನ್ಸ್, ಸಮುದ್ರದ ಹಾಲಿನಂತಹ ನೊರೆ ಎಷ್ಟು ಶುಭ್ರವಾಗಿರುತ್ತೆ ಅವುಗಳಿಂದ. ರೌಂಡ್ ಹರ್, ತನ್ನ ಸುತ್ತಲೂ ಇರ್ತಕ್ಕಂತಹ ಮಿಲ್ಕ್ ವೈಟ್ ಓಷನ್ಸ್ ಹೀವ್ಡ್ ರೌಂಡ್ ಹರ್ ದೇರ್ ವೇವ್ಸ್, ಅವುಗಳ ಅಲೆಗಳ ಒಂದು ಆ ನೊರೆಯಿಂದ ಬರ್ತಕ್ಕಂಥ ಹಾಲಿನಂತ ನೊರೆಯಿಂದ ಸುತ್ತಲೂ ಇರ್ತಕ್ಕಂತಹ ಅದರಿಂದ ಮೂಲಕ ಎದ್ದೇಳ್ತಿದ್ದಾರೆ, ಎಚ್ಚರಗೊಳ್ತಾ ಇದ್ದಾರೆ. ಭಾರತಾಂಬೆ, ಭಾರತ ಮಾತೆ ಎದ್ದೇಳ್ತಾ ಇದ್ದಾರೆ. ಎದ್ಬಿಟ್ಟು ವರ್ ದ ಎಂಟ್ರೆನ್ಸಿಂಗ್ ಅಂಡ್ ಎನ್ಥ್ರೋನಿಂಗ್ ಲೈಟ್ on which she sat and wrote the book of tomorrow. Their waves were the entrancing, their waves, ಅಲೆಗಳು ಯಾರು ಮೂರು ಸುತ್ತಲೂ ಇರ್ತಕ್ಕಂಥ ಮೂರು ಸಮುದ್ರಗಳ ಇಂದ ಬರ್ತಕ್ಕಂಥ ಹಾಲಿನಂತಹ ಕಾಣತಕ್ಕಂಥ ಹಾಲಿನಂತೆ ಇರುವಂತಹ ಆ ಅಲೆಗಳು. ವರ್ ದ ಎಂಟ್ರೆನ್ಸಿಂಗ್ ಅಂಡ್ ಎನ್ಥ್ರೋನಿಂಗ್ ಲೈಟ್. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಸೂರ್ಯನ ಕಿರಣಗಳು ಪ್ರವೇಶವನ್ನು ಮಾಡ್ತಾ ಇದ್ದಾವೆ. ಎಂಟ್ರೆನ್ಸ್, ಪ್ರವೇಶವನ್ನು ಮಾಡೋದು. ಅಂಡ್ ಎನ್ಥ್ರೋನಿಂಗ್ ಲೈಟ್, ಬೆಳಕಿನ ಸಿಂಹಾಸನ. ಈ ಒಂದು ಹಾಲಿನ ನೊರೆಯಂತಹ ಅಲೆಗಳು ಕೂಡ ಬರ್ತಾ ಇದ್ದಾವೆ. ಹಾಗೇನೆ ಸೂರ್ಯನ ಗೋಲ್ಡ್ ಸ್ಟ್ರೀಮ್ಸ್, ಸೂರ್ಯನ ಕಿರಣಗಳು ಕೂಡ ಪ್ರವೇಶವನ್ನು ಮಾಡ್ತಾ ಇದ್ದಾವೆ. ಇವುಗಳಿಂದ ಎನ್ಥ್ರೋನಿಂಗ್ ಲೈಟ್, ಬೆಳಕಿನ ಸಿಂಹಾಸನ. ತಾನು ಬೆಳಗ್ಗೆ ಹೊತ್ತು, ಬೆಳಗ್ಗೆ ಎದ್ದೇಳುವಾಗ ಸೂರ್ಯೋದಯ ಆಗ್ಬೇಕಾದ್ರೆ ಕಾಣುತ್ತೆ. ನಾವೆಲ್ಲ ಸನ್ಸೆಟ್ ನೋಡಕ್ ಹೋಗ್ತೀವಿ ಸಮುದ್ರದಲ್ಲಿ, ಸೂರ್ಯ ಹೇಗೆ ಮುಳುಗ್ತಾನೆ, ಸಮುದ್ರ ಒಳಗಡೆ ಮುಳುಗ್ತಾ ಇದ್ರೆ ಕಾಣುತ್ತೆ. ಹಾಗೆ ಸೂರ್ಯೋದಯ ಆಗ್ಬೇಕಾದ್ರೆ ಎಷ್ಟು ಶುಭ್ರವಾಗಿರುತ್ತೆ, ಎಲ್ಲ ನೋಡ್ಬೇಕು ನೀವು, ಬಹಳ ಅದ್ಭುತವಾಗಿರುತ್ತೆ ಆ ಒಂದು ದೃಶ್ಯ. ಸೂರ್ಯ ಉದಯ ಆಗಿ ಬರ್ತಕ್ಕಂಥ ಸಮಯದಲ್ಲಿ ಬೆಳಗಿನ ಸೇಮ್ ಉದಯ ಆಗ್ತಾ ಇರೋದು ಅರ್ಧ ನೀವು ನೋಡಿದ್ರೆ ಚಿತ್ರದಲ್ಲಿ, ವಿಡಿಯೋದ ನೋಡಿ ತೋರಿಸ್ತೀನಿ ನೆಕ್ಸ್ಟ್.
ಅದರಲ್ಲಿ ಉದಯ ಆಗ್ತಿರ್ಬೇಕಾದ್ರೆ ಎಷ್ಟು ಶುಭ್ರವಾಗಿ, ಎಷ್ಟು ಚೆನ್ನಾಗಿ ಸೌಂದರ್ಯಯುತವಾಗಿರುತ್ತೆ ಆ ಒಂದು ಸಮಯ. ಅದನ್ನ ನೀವು ಬಹಳ ಜನ ಸೂರ್ಯೋದಯ ಆಗೋದು ನೋಡಲ್ಲ. ಎಲ್ಲ ಸೂರ್ಯ ಉದಯ ಆಗಿ 7 ಗಂಟೆ 8 ಗಂಟೆಗೆ ನೀವು ಎದ್ದೇಳೋದು ನನಗೆ ಗೊತ್ತು, ಹೌದಾ? ನೋಡಿ, ಆದಷ್ಟು 5:30 6 ಗಂಟೆಗೆ ಎದ್ರೆ ಹೆಂಗೆ ಬೆಳಕು ಶುಭ್ರವಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ನೀವೆಲ್ಲ ಅಷ್ಟು ಗಂಟೆಗೆ ಎದ್ದು ನಿಮ್ಮ ಕೆಲಸಗಳಲ್ಲಿ ತೊಡಗಬೇಕು, ಓದೋದ್ರಲ್ಲಿ ತೊಡಗಿ. ಅರ್ಥ ಆಯ್ತಾ? enthroning light on which she sat, ಅದರ ಮೇಲೆ ಬೆಳಕಿನ ಸಿಂಹಾಸನದ ಮೇಲೆ ಕುಳಿತು and wrote the book of tomorrow, ಭವಿಷ್ಯದ ಪುಸ್ತಕವನ್ನ ಬರಿತಾ ಇದ್ದಾಳೆ ಭಾರತಾಂಬೆ. ನೋಡಿ, ಈ ರೀತಿ ವರ್ಣನೆ ಮಾಡಿ ಕವಿ ಆಡ್ತಾ ಇದ್ದಾರೆ. ಅಂದ್ರೆ ಆ ಬೆಳಕಿನ ಸಿಂಹಾಸನದ ಮೇಲೆ ಕುಳಿತುಕೊಂಡು ಭಾರತಾಂಬೆಯ ಭವಿಷ್ಯದ ಬಗ್ಗೆ ಪುಸ್ತಕವನ್ನ ಬರಿತಾ ಇದ್ದಾರೆ. ಬುಕ್ ಆಫ್ ಮಾರೋ, ಭವಿಷ್ಯದ ಪುಸ್ತಕ, ಅದನ್ನ ಬರಿತಾ ಇದ್ದಾರೆ ಕುತ್ಕೊಂಡು. ಈ ಫೋರ್ಹೆಡ್ ಓಪನ್ಡ್ ಲೈಕ್ ಅರ್ತ್ ಡೆಸ್ಟಿನಿ, ಅವಳ ಹಣೆ, ಫೋರ್ಹೆಡ್ ಅಂದ್ರೆ ಹಣೆ, ಆರ್ ಫೋರ್ಹೆಡ್ ಓಪನ್ಡ್ ಲೈಕ್ ಅರ್ತ್ ಡೆಸ್ಟಿನಿ, ಭೂಮಿಯ ಹಣೆ ಬರಹದಂತೆ, ಭೂಮಿಯ ಹಣೆ ಬರದಂತೆ ಅವಳ ಒಂದು ಹಣೆಯಲ್ಲಿ, ಭಾರತಾಂಬೆಯ ಹಣೆಯಲ್ಲಿ ಅಂದ್ರೆ ಭವಿಷ್ಯವನ್ನು ಬರಿತಾ ಇದ್ದಾರೆ ಕುತ್ಕೊಂಡು. ಹಣೆ ಬರಹವನ್ನ ಬರಿತಾ ಇದ್ವಲ್ಲ ಹಾಗೆ, ಲೈಕ್ ಅರ್ತ್ ಡೆಸ್ಟಿನಿ. ಹೀಲ್ಡಿಂಗ್ ದ ಸನ್ ಗಾಡ್, ಕ್ಯಾನ್ಸಲಿಂಗ್ ಆಲ್ ಸಾರೋ. ನೋಡಿ, ಹೀಲ್ಡಿಂಗ್ ದ ಸನ್ ಗಾಡ್, ಸೂರ್ಯ ದೇವರು ಎಲ್ಲವನ್ನ ಪಡ್ಕೊಳ್ಳೋ, ವಶಪಡಿಸ್ಕೊಳ್ಳಿ. ಹೀಲ್ಡಿಂಗ್ ಅಂದ್ರೆ ವಶವಾಗುವುದು, ಸೂರ್ಯನ ವಶವಾಗ್ತದೆ. ಏನು? ಕ್ಯಾನ್ಸಲಿಂಗ್ ಆಲ್ ಸಾರೋ, ನಮ್ಮೆಲ್ಲ ದುಃಖಗಳನ್ನ ಕಳೆದು ಬಿಟ್ಟು ತನ್ನ ನೆಮ್ಮದಿ ಸಂತೋಷವನ್ನ ಸೂರ್ಯದೇವನು ವಶಪಡಿಸ್ಕೊಳ್ತದಾನೆ. ನಮ್ಮೆಲ್ಲ ದುಃಖಗಳನ್ನು ನಾಶ ಮಾಡ್ತಿದ್ದಾನೆ. ಕ್ಯಾನ್ಸಲ್ ಎಲ್ಲ ಕ್ಲೋಸ್, ನಮ್ಮ ದುಃಖಗಳೆಲ್ಲ ಕ್ಲೋಸ್ ಆಗ್ತವೆ. ಯಾರಿಂದ? ಸೂರ್ಯ ದೇವನಿಂದ. ಹೀಲ್ಡಿಂಗ್ ದ ಸನ್ ಗಾಡ್, ಕ್ಯಾನ್ಸಲಿಂಗ್ ಆಲ್ ಸಾರೋ, ನಮ್ಮೆಲ್ಲ ದುಃಖಗಳನ್ನ ಕ್ಯಾನ್ಸಲ್ ಆಗಿ ಸೂರ್ಯ ದೇವನು ವಶಪಡಿಸ್ಕೊಳ್ತಾ ಇದ್ದಾನೆ. ಇಟ್ ವಾಸ್ ಕ್ಲಿಯರ್ ಡಾನ್ ಲೈಕ್ ಎ ನೈಟ್ ಮೇರ್ ಫ್ಲೆಡ್ ದ ನೈಟ್. ಇಟ್ ವಾಸ್ ಕ್ಲಿಯರ್ ಡಾನ್, ಪರಿಶುದ್ಧವಾದ ಬೆಳಕು. ನಮ್ಮೆಲ್ಲ ಕಷ್ಟಗಳು ಹೋಗಿ ಪರಿಶುದ್ಧವಾದ ಬೆಳಕು ಹೇಗಿರುತ್ತೆ ಹಾಗೆ ನಮ್ಮ ಜೀವನ ಆಗುತ್ತೆ. ಲೈಕ್ ಎ ನೈಟ್ ಮೇರ್ ಫ್ಲೆಡ್ ದ ನೈಟ್, ರಾತ್ರಿ ಬಿದ್ದಂತಹ ಕೆಟ್ಟ ಕನಸು ಹೋಗಿ ಪರಿಶುದ್ಧವಾದ ಬೆಳಕೆ ಬರುತ್ತೋ ಹಾಗೆ ನಮ್ಮಲ್ಲಿ ಒಳ್ಳೇದಾಗುತ್ತೆ ಅಂತೇಳಿ ಆ ಕವಿ ಹೇಳ್ತಿದ್ರೆ. ಶುದ್ಧವಾದ ಬೆಳಕು ನಮಗೆ ಬರುತ್ತೆ. ನಮ್ಮೆಲ್ಲ ದುಃಖವನ್ನು ಸೂರ್ಯ ವಶಪಡಿಸಿಕೊಂಡು ನಮಗೆ ಒಳ್ಳೆಯದನ್ನು ಕೊಡ್ತಾನೆ. ಕೆಟ್ಟ ಕನಸೆಲ್ಲ ಹೋಗುತ್ತೆ, ನಮ್ಮ ದುಃಖಗಳೆಲ್ಲ ಹೋಗ್ತವೆ. and the sun beam was the hand that saved. ಹಾಗೆಯೇ ಸೂರ್ಯನ ಸನ್ ಬೀಮ್, ಸೂರ್ಯೋದಯ ಆಗ್ಬಿಟ್ಟು ಸೂರ್ಯ ಬೆಳಕು ಬಂದ್ಮೇಲೆ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಅವನು. ನೋಡಿ, ದ ಸನ್ ಬೀಮ್ ವಾಸ್ ದ ಹ್ಯಾಂಡ್ ದಟ್ ಸೇವ್ಸ್, ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂತಹ ಸೂರ್ಯನ ಕಿರಣಗಳು, ಸೂರ್ಯೋದಯ ಆಗಿ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಕವಿ ಈ ಭೂಮಿ ತಾಯಿಯ ಬಗ್ಗೆ ವರ್ಣನೆ ಮಾಡಿ ಬರೀತಾ ಇದ್ದಾನೆ. Okay, children. Now we shall discuss the pictures and also explain something about show the pictures or video, recorded video. All of you watch this recorded video. Okay, children. ಅದೇ ನಾನು ಕೇಳಿ ತಾಯಿಗೆ ಆ ಹಾಡು ಈ ಹಾಡು ಅಂತ ಕೇಳಿದೆ. ನನಗೆ ಸ್ವಲ್ಪ ನರ್ವಸ್ ಆದೆ ಮತ್ತು ಅಟ್ ಐ ವುಡ್ ಆಸ್ಕ್, ಮತ್ತೆ ನಾನು ಕೇಳಿದೆ ಡೀಮಿಂಗ್ ಇಟ್ ಮೈ ಟಾಸ್ಕ್, ನಾನು ಅದು ನನ್ನ ಟಾಸ್ಕ್ ಅಂತ ತಿಳ್ಕೊಂಡೆ. ಟಾಸ್ಕ್ ಅಂದರೆ ಕೆಲಸ, ನಾನು ಅದು ನನ್ನ ಕೆಲಸ ಅಂತ ಭಾವಿಸ್ಕೊಂಡು ಮತ್ತೆ ಕೇಳಿದೆ. ಏನು ಕೇಳೋದು ನನ್ನ ಕೆಲಸ ಅಂತ ತಿಳ್ಕೊಂಡು ಏನು ಕೇಳಿದ್ರು, ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್. ಬರೇ ನಾನು ನಿನ್ನ ಬಗ್ಗೆ ಯಾವ ಹಾಡು ಹಾಡಲಿ ತಾಯಿ ಅಂತ ಮತ್ತೆ ಕೇಳ್ತಾರೆ. ವಾಟ್ ಸಾಂಗ್, ಯಾವ ಹಾಡು ಹಾಡಲಿ ತಾಯಿ ಅಂತ ಕೇಳ್ತಾರೆ ತಾಯಿಗೆ. ಮತ್ತೆ ಕವಿನೇ ಹೇಳ್ತಾರೆ, ಶಾಲ್ ಐ ಸಿಂಗ್ ಆಫ್ ದ ಡ್ಯಾಮ್ ಅಂಡ್ ದ ಲೇಕ್. ನಾನು ಡ್ಯಾಮ್ ಬಗ್ಗೆ ಹಾಡು ಹಾಡ್ಲಾ, ಡ್ಯಾಮ್, ದಿಸ್ ಇಸ್ ಡ್ಯಾಮ್, ಅಥವಾ ಲೇಕ್ ಬಗ್ಗೆ ಹಾಡು ಹಾಡ್ಲಾ, ಸರೋವರ ಬಗ್ಗೆ ಹಾಡು ಹಾಡ್ಲಾ, ಅಥವಾ ಡ್ಯಾಮ್ ಬಗ್ಗೆ ಹಾಡು ಹಾಡ್ಲಾ. ಸುಂದರವಾದ ಡ್ಯಾಮ್ಗಳಿದ್ದಾವೆ ನಮ್ಮ ದೇಶದಲ್ಲಿ, ಸುಂದರವಾದ ಲೇಕ್ಸ್ಗಳಿದ್ದಾವೆ, ಅಂಥವ್ರ ಬಗ್ಗೆ ಹಾಡು ಹಾಡ್ಲೇನು ಅಂತ ತಾಯಿಗೆ ಕವಿ ಕ್ವಶನ್ ಮಾಡ್ತಾರೆ. ಅವಾಗ ತಾಯಿ ಏನ್ ಮಾಡ್ತಾರೆ ನೋಡಿ,
ಅಥವಾ ಅಷ್ಟೇ ಅಲ್ಲ, ಇನ್ನೊಂದು ಕ್ವಶನ್ ಕೇಳ್ತಾರೆ, ಆಫ್ ಸ್ಟೀಲ್ ಮಿಲ್ಸ್ ದ ಶಿಪ್ ಬಿಲ್ಡಿಂಗ್ ಯಾರ್ಡ್ಸ್. ಸ್ಟೀಲ್ ಮಿಲ್ಸ್ ಅಂದ್ರೆ ಕಾರ್ಖಾನೆಗಳು, ಓಕೆ, ಫ್ಯಾಕ್ಟ್ರೀಸ್ಗಳು ಇರ್ತಾವೆ ನೋಡ್ರಿ, ಅವರ ಬಗ್ಗೆ ಹಾಡಾಡ್ಲೇನು. ಅಥವಾ ಶಿಪ್ ಬಿಲ್ಡಿಂಗ್ ಯಾರ್ಡ್ಸ್, ಶಿಪ್ ಅಂದ್ರೆ ಹಡಗು, ಬಿಲ್ಡಿಂಗ್ ಅಂದ್ರೆ ಕಟ್ಟೋದು, ಹಡಗು ನಿರ್ಮಾಣ ಮಾಡುವಂತ ಸ್ಥಳ ಇರ್ತಾವ ನೋಡ್ರಿ, ಅದಕ್ಕೆ ನಾವು ಶಿಪ್ ಬಿಲ್ಡಿಂಗ್ ಯಾರ್ಡ್ಸ್ ಅಂತ ಕರಿತೇವೆ. ಸೊ ಇವುಗಳ ಬಗ್ಗೆ ಹಾಡಾಡ್ಲೇನು, ಸ್ಟೀಲ್ ಮಿಲ್ಸ್ಗಳ ಬಗ್ಗೆ ಹಾಡಾಡ್ಲೇನು ಅಥವಾ ಶಿಪ್ ಬಿಲ್ಡಿಂಗ್ ಯಾರ್ಡ್ ಬಗ್ಗೆ ಹಾಡಾಡ್ಲೇನು ಅಂತ ಕವಿ ತಾಯಿ ಕೇಳ್ತಾರೆ. ಆಫ್ ದ ಮ್ಯಾನ್ ದಟ್ ವರ್ಕ್ ಹಾರ್ಡ್, ಎಷ್ಟೋ ಜನ ಕಠಿಣ ಕೆಲಸ ಮಾಡ್ತಿದ್ದಾರೆ. ಎದಕ್ಕಾಗಿ ಅಂತಂದ್ರೆ ಇಲ್ಲಿ ಸ್ಟೀಲ್ ಮಿಲ್ಸ್ಗಳ ಬಗ್ಗೆ ಮತ್ತು ಶಿಪ್ ಬಿಲ್ಡಿಂಗ್ ದಲ್ಲಿ ಎದಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಟು ಟೆಕ್ನಾಲಜೈಸ್, ಟು ಪುಟ್ ಯು ಆನ್ ದ ಪೇಸ್. ಟೆಕ್ನಾಲಜೈಸ್ಗಾಗಿ, ತಂತ್ರಜ್ಞಾನಗಾಗಿ. ಎದರ ತಂತ್ರಜ್ಞಾನಗಾಗಿ ಅಂದ್ರೆ ಟು ಪುಟ್ ಯು ಆನ್ ದ ಪೇಸ್ ಆಫ್ ದ ಅಟಮಿಕ್ ಏಜ್. ನಿನ್ನನ್ನ, ನಮ್ಮ ಭಾರತವನ್ನ ಒಂದು ಅಟಾಮಿಕ್ ಏಜ್ ದಲ್ಲಿ ಒಯ್ಲಿಕ್ಕಾಗಿ ಎಷ್ಟೋ ಜನ ಸ್ಟೀಲ್ ಮಿಲ್ಸ್ ದಲ್ಲಿ, ಶಿಪ್ ಬಿಲ್ಡಿಂಗ್ ಹೌಸ್ ಅಲ್ಲಿ ಮೆನ್ಗಳು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಅದಕ್ಕೆ ಅವರ ಬಗ್ಗೆ ಹಾಡಾಡ್ಲೇನಂತ ಕವಿ ಕೇಳ್ತಾರೆ. ಅವಾಗ ಏನಂತಾರೆ ನೋಡಿ, ಸೇಡ್ ದ ಮದರ್, ಓಕೆ, ತಾಯಿ ಇವಾಗ ಸ್ವಲ್ಪ ಹೇಳ್ತಾರೆ, ಆಫ್ ದೀಸ್ ಯು ಮೇ ಸಿಂಗ್, ಇವರ ಬಗ್ಗೆ ನೀನು ಹಾಡವನ್ನು ಹಾಡಬಹುದು ಅಂತ ಹೇಳ್ತಾರೆ. ಆದ್ರೆ ಬಟ್ ಸಿಂಗ್ ಆಲ್ಸೋ ಆಫ್ ದ ಸ್ಟ್ರೈಕ್ಸ್ ಅರ್ಲಿ ಅಂಡ್ ಲೇಟ್. ಮತ್ತೆ ಇದರಲ್ಲಿ ಎಂತ ಜನರ ಬಗ್ಗೆ ಹಾಡು ಅಂದ್ರೆ ಸ್ಟ್ರೈಕ್ಸ್ ಅರ್ಲಿ ಅಂಡ್ ಲೇಟ್, ಬೇಗನೆ ಎದ್ದು ಕೆಲಸ ಮಾಡ್ಲಿಕ್ಕೆ ಬರ್ತಾರೆ ಎಷ್ಟೋ ಜನ. ಐಯನ್ ಮ್ಯಾನ್, ಐರನ್ ಅನ್ಬಾರ್ದು, ಐಯನ್ ಅನ್ಬೇಕು, ಐಯನ್, ಓಕೆ, ಆರ್ ಸೈಲೆಂಟ್ ಆಗುತ್ತೆ ಇಲ್ಲಿ. ಎಷ್ಟೋ ಜನ ಕಠಿಣ ಕೆಲಸ ಮಾಡುವಂತ ಜನರಿದ್ದಾರೆ. ಕಮ್ ಇನ್ ದರ್ ವೇಕ್, ಎದ್ದ ತಕ್ಷಣ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ, ಅವರ ಬಗ್ಗೆ ಹಾಡು. ಮತ್ತು ಅಷ್ಟೇ ಅಲ್ಲದೆ ಇನ್ ದರ್ ವೇಕ್ ಅಂದ್ರೆ ಹೂ ಕಮ್ ರೈಟ್ ಬಿಹೈಂಡ್, ಅವರ ಹಿಂದೆ ಎಷ್ಟೋ ಜನ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ, ಅವರ ಬಗ್ಗೆ ಹಾಡು. ಆಫ್ ಕ್ಲಾಸ್ ವಾರ್ ಅಂಡ್ ಇಟ್ಸ್ ಕೊರಲೇಟ್, ಕ್ಲಾಸ್ ವಾರ್, ಎಷ್ಟೋ ದೀನದಲಿತರಿದ್ದಾರೆ ಅವರಲ್ಲಿ, ಮತ್ತು ಕೊರಲೇಟ್ ಇದೆ ಅಂದ್ರೆ ಅಲ್ಲಿ ಎಷ್ಟೋ ಹೊಂದಾಣಿಕೆ ಮಾಡ್ಕೊಂಡು, ಎಷ್ಟೋ ಏನು ತೊಂದರೆ ಇದ್ರೂ ಕೂಡ ಅವರು ಕೆಲಸ ಮಾಡ್ಲಿಕ್ಕೆ ಬರ್ತಾರಲ್ಲ, ಅವರ ಬಗ್ಗೆ ನೀನು ಹಾಡನ್ನು ಹಾಡು ಕವಿಗೆ ಅಂತೇಳಿ ತಾಯಿ ಹೇಳ್ತಾರೆ. ಕೊರ್ಲೆಸ್ ಐ ಸೆಡ್, ನನಗೂ ಕೂಡ ಸ್ವಲ್ಪ ಕೊರ್ಲೆಸ್ ಆಯ್ತು, ಸ್ವಲ್ಪ ಸಿಟ್ಟು ಬತ್ತು ಅಂತ ಕವಿ ಹೇಳ್ತಿದ್ದಾರೆ. ಇಸ್ ದೇರ್ ನೋ ಸಾಂಗ್ ದಟ್ ಐ ಕ್ಯಾನ್ ಸಿಂಗ್ ಆಫ್ ಯು, ಹಾಗಾದ್ರೆ ನಾನು ನಿನ್ನ ಬಗ್ಗೆ ಹಾಡ್ಲಿಕ್ಕೆ ಯಾವುದೂ ಇಲ್ಲೇನು ಅಂತ ಕವಿ ಸ್ವಲ್ಪ ಸಿಟ್ಟಿನಿಂದ ತಾಯಿಗೆ ಕೇಳ್ತಾನೆ. ತಾಯಿ ಮತ್ತು ಮಗದ ಒಂದು ರೀತಿ ಏನು, ಒಂದು ಸಿಟ್ಟು, ಪ್ರೀತಿ ಇದ್ದೇ, ಕಾಳಜಿ ಇದ್ದೇ ಇರುತ್ತೆ. ಸೊ ಆ ರೀತಿ ಕವಿಯವರು ಇಲ್ಲಿ ಕೇಳ್ತಿದ್ದಾರೆ ಕೊರ್ಲೆಸ್ ಆಗಿ, ಇಸ್ ದೇರ್ ನೋ ಸಾಂಗ್ ದಟ್ ಐ ಕ್ಯಾನ್ ಸಿಂಗ್ ಆಫ್ ಯು, ನಾನು ನಿನ್ನ ಬಗ್ಗೆ ಹಾಡಾಡೋದು ಯಾವುದಿಲ್ಲೇನೋ ಅಂತ ಕವಿ ಕೇಳ್ತಾರೆ. ಹಾರ್ಟ್ ಹೋಲ್ ಆಗಿ ಮತ್ತು ಅನಲೈಡ್ ಆಗಿ, ಹಾರ್ಟ್ ಹೋಲ್ ಅಂದ್ರೆ ಸ್ವಲ್ಪ ಎದೆ ತುಂಬಿ ಬರುತ್ತೆ, ಮತ್ತು ಅನಲೈಡ್ ಆಗಿ ಸ್ವಲ್ಪ ಸಂತೋಷದಿಂದ ಈ ಕ್ವಶನ್ ಮಾಡ್ತಾರೆ. ಅವಾಗ ಈ ಸಾಂಗ್ ಬೇಸ್ಡ್ ಇನ್ ದ ಸ್ಟೇನ್ಲೆಸ್ ಬ್ಲೂ ಅನ್ವೇಪರಿಂಗ್ ಇನ್ ದ ವೈಡ್. ವಾ, ಎಂತ ಕವನ ಅಂದ್ರೆ ಬೇದ್ಡ್, ಬಾತ್ ಇದ್ದು ಬೇದಡ್ ಆಗುತ್ತೆ, ಪಾಸ್ಟ್ ಫಾರ್ಮ್ ಇದನ್ನ, ಅದ್ರ ಬಗ್ಗೆ ನಾನು ಕೊಡ್ತೀನಿ. ಬಾತ್ ಅನ್ನೋದು ಸ್ನಾನ ಮಾಡೋದು, ಪಾಸ್ಟ್ ಟೆನ್ಸ್ ಆಫ್ ಬಾತ್, ಓಕೆ, ಬಾತ್ ಇದ್ದದ ಬೇದಡ್ ಆಗುತ್ತೆ, ಓಕೆ, ಪಾಸ್ಟ್ ಟೆನ್ಸ್ V2 ಫಾರ್ಮ್, ಬಾತ್ ಬೇದಡ್ ಅನ್ಬೇಕು. ಎಂತ ಒಂದು ಸ್ನಾನ ಮಾಡಿದ್ದು, ಎಲ್ಲಿ ಸ್ನಾನ ಮಾಡುದು ಅಂದ್ರೆ ಯಾವ ಕವನ ಎಲ್ಲಿ ಸ್ನಾನ ಮಾಡ್ತು ನೋಡಿ, ಆ ಕವನ ಸ್ನಾನ ಮಾಡಿದ್ದು ಇಂದ ಸ್ಟೇನ್ಲೆಸ್ ಅಂದ್ರೆ ತುಕ್ಕು ಹಿಡಿಯಲ್ಲ ಅಂತ, ಶುದ್ಧವಾದದ್ದು, ಸ್ಟೇನ್ಲೆಸ್ ಸ್ಟೀಲ್ ಅಂತ ಬರ್ತಾವ, ಅತಿ ಪರಿಶುದ್ಧವಾದಂತ ಸ್ಟೀಲ್, ಬ್ಲೂ ಅನ್ವೇಪರಿಂಗ್ ಇನ್ ದ ವೈಡ್. ವಾವ್, ಒಟ್ಟೆ ಮಾಯವಾಗದ ಒಂದು ಬ್ಲೂ ಅನ್ವೇಪರಿಂಗ್ ಆಗಿ ಇರುವಂತ ಅಂಥದ್ರಲ್ಲಿ ಸ್ನಾನ ಮಾಡಿದಂತ ಹಾಡು ಅಂತ ಹಾಡು ಹಾಡಲ್ಲೇನು ಅಂತೇಳಿ ಕವಿ ಸಿಟ್ಟಿನಿಂದ ಸ್ವಲ್ಪ ಕೇಳ್ತಾರೆ. ಎಟ್ ದಟ್ ದ ಮದರ್ ರೋಸ್, ಅವಾಗ ತಾಯಿ ಏನ್ ಮಾಡ್ತಾರೆ, ರೈಸ್ ರೋಸ್ ಅಂದ್ರೆ ಇಲ್ಲಿ ಗುಲಾಬಿ ಅಲ್ಲ, ರೈಸ್ ಓರ್ಬಿದು, ರೈಸ್ ರೋಸ್, ತಾಯಿ ಮೇಲೆ ಹೇಳುತ್ತಾಳೆ, ಡ್ರಾಪ್ಡ್ ಇನ್ ಬ್ಲೂ ಸ್ಕೈ. ವಾ, ಎದರಲ್ಲಿ ಅಂದ್ರೆ ಬ್ಲೂ ಸ್ಕೈದಲ್ಲಿ ಎದ್ದಿದಂತೆ, ಹೊಚ್ಚಿಕೊಂಡಂತೆ, ಅವಳ ಮೈ ತುಂಬ ಏನು ಹೊಚ್ಕೊಂಡಿರ್ತಾಳೆ ತಾಯಿ, ಬ್ಲೂ ಸ್ಕೈ ಹೊಚ್ಕೊಂಡಿರ್ತಾಳೆ. ಸೊ ಅದ್ರ ನಂತರ ಹೇಳ್ತಾಳೆ, ದಿಸ್ ಬ್ಲೂ ಸ್ಕೈ, ಈ ರೀತಿಯಾಗಿ ತಾಯಿ ಹೇಳ್ತಾಳೆ ಎದ್ದು. ಮಿಲ್ಕ್ ವೈಟ್ ಓಷನ್ಸ್ ಹ್ಯೂಡ್ ಅರೌಂಡ್ ಹರ್, ಅವಳ ಸುತ್ತಲೂ ಮಿಲ್ಕ್ ವೈಟ್ ಓಷನ್ಸ್ಗಳು ಇರ್ತವೆ. ಸುತ್ತಲೂ ನಾವು ಮುಂಚೆನೆ ಹೇಳಿದ್ದಾರೆ ಕವಿ 3 ಓಷನ್ಸ್ ಅಂತೇಳಿ. ಸೊ ಸುತ್ತಲೂ ಅವಳ ಕಡೆ ಎಂಥ ಓಷನ್ಸ್ ನೋಡಿ, ಮಿಲ್ಕ್ ವೈಟ್ ಓಷನ್ಸ್. ವಾವ್, ಎಂಥ ಕವಿಯ ಕಲ್ಪನೆ ನೋಡಿ. ಆ ಸಮುದ್ರಗಳು ಎಂಥವು ಅಂದ್ರೆ ಹಾಲಿನ ಬಿಳುಪು ಬಣ್ಣದ ಓಷನ್ಸ್ಗಳು, ಅಂತ ಸಮುದ್ರಗಳು ಹ್ಯೂಡ್ ಆಗಿದ್ದಾವೆ. ಅಂದ್ರೆ ಅವಳ ಸುತ್ತಲೂ ಇದಾವೆ. ಅದರಿಂದ ಮೇಲೆ ಹೇಳ್ತಾಳೆ, ರೌಂಡರ್, ಅವಳು ಅದರಿಂದ ಮೇಲೆ ಆಕಾಶ ಬಣ್ಣವನ್ನು ತನ್ನ ಮೈತುಂಬ ಹಚ್ಚಿಕೊಂಡಿದ್ದಂತೆ ಕವಿಗೆ ಕಾಣಿಸ್ತಾಳೆ. ದೇರ್ ವೇವ್ಸ್, ಮತ್ತು ಅವುಗಳ ಅಲೆಗಳು, ಆ ಓಷನ್ಸ್ಗಳು ಅಲೆಗಳು, ವರ್ ದ ಎಂಟ್ರೆನ್ಸಿಂಗ್ ಅಂಡ್ ಎಂಥ್ರೋನಿಂಗ್ ಲೈಟ್,
ಅಲೆಗಳು ಎಂಟ್ರೆನ್ಸಿಂಗ್ ಆಗ್ತಿದ್ದಾವೆ, ಅವಳಲ್ಲಿ ಬರ್ತಿದ್ದಾವೆ, ಆಮೇಲೆ ಎಂಥ್ರೋನಿಂಗ್ ಮಾಡ್ತಾ ಅದರಲ್ಲೇ ಸಿಂಹಾಸನ ಮಾಡ್ಕೊಂಡು ಕೂತಿದ್ದಾಳೆ. ಎಂಥ ಸಿಂಹಾಸನ ಅಂದ್ರೆ ಲೈಟ್ ಆನ್ ವಿಸ್ ಸ್ಯಾಟ್, ಅದರ ಮೇಲೆ ಕೂತಿದ್ದಾಳೆ. ಲೈಟ್ ಬೆಳಕಿನ ಒಂದು ಸಿಂಹಾಸನ ಮೇಲೆ ಕೂತಿದ್ದಾಳೆ. ಅವಳ ಮೇಲೆ ಇದನ್ನ ಡ್ರಾಪ್ ಮಾಡ್ಕೊಂಡಿದ್ದಾಳೆ, ಬ್ಲೂ ಸ್ಕೈನ ಡ್ರಾಪ್ ಮಾಡ್ಕೊಂಡಿದ್ದಾಳೆ. ಸುತ್ತಲೂ ಏನು ತುಂಬಿದೆ, ಮಿಲ್ಕ್ ವೈಟ್ ಓಷನ್ಸ್ ತುಂಬಿದೆ. ಆ್ಯಂಡ್ ಅವೆಲ್ಲ ಎಂಟ್ರಾನ್ಸಿಂಗ್ ಆಗ್ತಿದ್ದಾವೆ. ಮತ್ತು ಲೈಟ್ ಅನ್ನೋ ಸಿಂಹಾಸನ ಮೇಲೆ ಬೆಳಕಿನ, ಅದು ಕಾಣಿಸ್ತಾ ಇಲ್ಲ ಅಂತ ಬೆಳಕಿನ ಮೇಲೆ ಅವಳು ಕುಳಿತಿದ್ದಾಳೆ. ಸಿ ಸ್ಯಾಟ್, ತಾಯಿ ಕುಳಿತಿದ್ದಾಳೆ, ನಮ್ಮ ಭಾರತ ಮಾತೆ ಕುಳಿತಿದ್ದಾಳೆ. ಅಂಡ್ ರೋಟ್ ದ ಬುಕ್ ಆಫ್ ದ ಮಾರೋ, ಮತ್ತು ಏನು ಬರೀತಾಳೆ ಅಂತಂದ್ರೆ ಬುಕ್ ಆಫ್ ದ ಮಾರೋ ಅಂದ್ರೆ ಭವಿಷ್ಯದ ಬಗ್ಗೆ ಒಂದು ಪುಸ್ತಕವನ್ನ ಬರೀತಾರೆ. ಮಾರೋ ಅಂದ್ರೆ ದ ನೆಕ್ಸ್ಟ್ ಡೇ ಅಂದ್ರೆ ಭವಿಷ್ಯ ಅಂತ ತಿಳ್ಕೊಳ್ರಿ. ಭವಿಷ್ಯದ ಪುಸ್ತಕದ ಮೇಲೆ ಬರೀತಾಳೆ ತಾಯಿ. ಏನಂತಂದ್ರೆ ಹರ್ ಫೋರ್ ಹೆಡ್ ಓಪನ್, ಲೈಕ್ ಆ ತಾಯಿ ಕುಳಿತೋಳ ಫೋರ್ ಹೆಡ್ ಓಪನ್ ಆಗುತ್ತೆ. ಹಣೆ ಅಂತ ಕರಿತೇವೆ. ಫೋರ್ ಹೆಡ್ ಅಂದ್ರೆ ಅದು ಓಪನ್ ಆಗುತ್ತೆ. ಯಾವ ರೀತಿ ಅಂದ್ರೆ ಲೈಕ್ ಅರ್ತ್ ಡೆಸ್ಟಿನಿ, ಇಡೀ ನಮ್ಮ ಭೂಮಿಯ ಹಣೆ ಬರವೇ ಓಪನ್ ಆದಂತೆ ಅವಳ ಹಣೆಯು ಓಪನ್ ಆಗುತ್ತದೆ. ಅರ್ತ್ ಈಲ್ಡಿಂಗ್ ದ ಸನ್ ಗಾಡ್, ಮತ್ತು ಸೂರ್ಯ ಉದಯಿಸುತ್ತಾನೆ, ಬೆಳಕು ಬರುತ್ತದೆ. ಕ್ಯಾನ್ಸಲಿಂಗ್ ಆಲ್ ಸಾರೋ, ಸೂರ್ಯ ಬಂದು ಸೂರ್ಯ ವಶವಾಗುತ್ತಾನೆ. ಏನನ್ನು ವಶ ಮಾಡ್ಕೋತಾನಂದ್ರೆ ನಮ್ಮ ಎಲ್ಲ ದುಃಖವನ್ನ, ನಮ್ಮ ಭೂಮಿಯ ಎಲ್ಲ ದುಃಖವನ್ನ ಕ್ಯಾನ್ಸಲಿಂಗ್ ಮಾಡ್ತಾ ಸೂರ್ಯೋದಯ ಆಗುತ್ತದೆ. ಓಕೆ, ಇಟ್ ವಾಸ್ ಕ್ಲಿಯರ್ ಡಾನ್, ಮತ್ತೆ ಸೂರ್ಯೋದಯ ಆಗುತ್ತದೆ. ಅದೊಂದು ಕ್ಲಿಯರ್ ಡಾನ್ ಆಗುತ್ತೆ, ಶುದ್ಧವಾದ ಮುಂಜಾನೆಯ ಬೆಳಕಿನಂತೆ ಬರುತ್ತದೆ. ಲೈಕ್ ಎ ನೈಟ್ ಮೇರ್ ಫ್ಲಡ್ ದ ನೈಟ್, ಯಾವ ರೀತಿ ನಮ್ಮ ನೈಟ್ ಮೇರ್ ಇರುತ್ತಲ್ಲ. ಓಕೆ, ಇದು ಕ್ಲಿಯರ್ ಡಾನ್. ನೈಟ್ ಮೇರ್ ಅಂತಂದ್ರೆ ಒಂದು ರಾತ್ರಿ ಕಂಡಂತ ಕನಸು ಯಾವ ರೀತಿ ಹಾರಿ ಹೋಗುತ್ತದಲ್ಲ. ಅಂಡ್ ದ ಸನ್ ಬೀಮ್ ವಾಸ್ ಆಸ್ ದ ಹ್ಯಾಂಡ್ ದಟ್ ಸೇವ್ಸ್, ಇಡೀ ನಮ್ಮ ಸೂರ್ಯ ಕಿರಣಗಳಲ್ಲಿ ಸೇಫ್ ಆಗಿ ನಮ್ಮ ಭೂಮಿ ಇರುತ್ತದೆ. ಆ ರಾತ್ರಿ ಕಂಡಂತ ಕೆಟ್ಟ ಕನಸೋದು ಓಡಿ ಬಿಡುತ್ತದೆ ಸೂರ್ಯೋದಯ ಆದ ನಂತರ. ಸೊ ಈ ರೀತಿ ಅಲ್ಲಿ ಕನಸುತ್ತದೆ. ಓಕೆ, ಸನ್ ಬೀಮ್ ಅಂದ್ರೆ ಸೂರ್ಯನ ಕಿರಣಗಳು. ಓಕೆ, ಇಲ್ಲಿಗೆ ನಮ್ಮ ಪೊಯಮ್ ಮುಗಿತಾ. ಇಟ್ಸ್ ಸಮರಿ. Dear students, here the summary of the poem is: hearing the son's or daughter's words, mother get upset and angrily she asked to sing about millions of people who toiled and kept their life to a great cause. The experienced old people or ignorant people or helpless children who are very meek and dwelt in dark places. These words make the author, that is heartbeat, and the words heard a sound of bell and make him emotional. This situation is like a great white bird flew in pitiful manner. He became very nervous and asked about the topic of the poem, even though he was afraid to caution her, but believed in his work. Again he requested her what type of songs she liked, whether he can sing about the dams and lakes or any steel mills, factories and industries or shipbuilding yards like Vishakhapatnam, or any great technologies or any great recognized events or any atomic incidents, etc. ಹೀಗೆ ಇವುಗಳೆಲ್ಲ ಬಗ್ಗೆ ಆಡ್ಲಾ ಅಂತೇಳಿ ಕವಿ ಕೇಳ್ತಾ ಇದ್ದಾನೆ. ಫ್ಯಾಕ್ಟ್ರಿಗಳ ಬಗ್ಗೆ, ಸಿಮೆಂಟ್ ಫ್ಯಾಕ್ಟ್ರಿಗಳ ಬಗ್ಗೆ ಅಥವಾ ಐರನ್ ಫ್ಯಾಕ್ಟ್ರಿಗಳ ಬಗ್ಗೆ, ಬಿಲ್ಡಿಂಗ್ ಶಿಪ್ ಯಾರ್ಡ್ಗಳ ಬಗ್ಗೆ, ಇವೆಲ್ಲವುಗಳ ಬಗ್ಗೆ, ಆಮೇಲೆ ಕೆಲಸ ಮಾಡ್ತಕ್ಕಂಥ ಬಗ್ಗೆ, ಆಟೋಮಿಕ್ ಏಜ್ ಬಗ್ಗೆ, ಇವೆಲ್ಲಗಳ ಬಗ್ಗೆ ಆಡ್ಲಾ ಅಂತ ಕೇಳ್ತಿದ್ದಾರೆ. For this mother rejected and said, you may sing on these topics, but you can sing about the early and the important strikes, brave men and their goal, their achievements or any class wars and their consequences. The poet complained, and in a humble condition he cautioned that they could not sing for her wholeheartedly and in pure love. He sang for her. That song was bathed in the stainless blue. That means it is very touching and appears into nothingness. Dear students, for this mother rejected and said, may sing the topics, but you can sing. At that time the mother stands. That scene is really extraordinary. She looks like this. Mother was decorated by blue sky. Her dress is marvelous, milk white oceans,
revolve around her. The waves of the oceans were entering and moved with power, and make her sit on the lightened throne. And she wrote the book of Marrow. Her clear dawn, it was like a nightmare that fled the night, and she sunbeam was glowing on the leaves, flowers, and plants. All the nature looks more beautiful and saved by the sunbeams, unseen and here the poet's intention is that the time will come to establish the new ideas. The poet always encourages new thoughts and ideas. ಓಕೆ ಚಿಲ್ಡ್ರನ್, ಇಲ್ಲಿ ಈ ಒಂದು ಪೊಯಮ್ ಸಮ್ಮರಿಯನ್ನು ಕೇಳಿದ್ರಿ. ಹಾಗೆ ಇದನ್ನು ನೋಡ್ತಾ ಇದ್ರ ಇನ್ ಯುವರ್ ಎಕ್ಸಾಮಿನೇಷನ್ ಆಸ್ಕ್ಡ್ 3 marks or 4 marks question, write the summary of the poem, the song of India. Okay children, if the question will be asked in your examination, you must learn and write the summary of this poem in your examination. Okay children, it is a easy way to learn the summary. Write to these topic, these important points on your notebooks. Write down the summary in your notebook. Okay children, now homework to the homework questions will wrote on the blackboard. All of you write the questions, homework questions, and answer the following questions tomorrow. Okay children. Okay children, I think all of you watch the recorded video. Now this is the time of homework time. Write the summary of the poem, the Song of India. It's nearly 10 to 12 lines. Okay children, then the second question is, who is the poet? Pluralus, what does he want to do? Okay then, that is 2 questions. These 2 questions are for homework of the today's class. Okay children, all of you write these 2 questions and answers tomorrow. Don't miss. Okay children, thank you very much.